ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಇವತ್ತಿನಿಂದ ಮಹತ್ವದ ಒಂದು ಕಾನೂನು ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಮಾಫಿ ಪಡೆದಿರುವಂಥ ಸಾಕ್ಷಿಯ ಹೇಳಿಕೆ ಇದೆಯಲ್ಲ, ಅದು ನ್ಯಾಯಾಲಯದಲ್ಲಿ ದಾಖಲಾಗಲಿದೆ. ಈ ಹೇಳಿಕೆಯಲ್ಲಿ ಏನೆಲ್ಲ ಅಂಶಗಳು ಹೊರಬರಬಹುದು? ಡಿಫೆನ್ಸ್ ವಕೀಲರು ಯಾವ ವಿಚಾರಗಳನ್ನು ಪ್ರದೋಷ್ ಅವರಿಗೆ ಪ್ರಶ್ನೆ ಮಾಡಲಿದ್ದಾರೆ? ಪ್ರದೋಷ್ ಅಂತ ಹೇಳಿದರೆ ನಿಮಗೆ ಗೊತ್ತಿದೆ ಅದು ಯಾರು ಅಂತ ಹೇಳಿ. ಹೌದು, ಯುವರ್ ಗೆಸ್ ಇಸ್ ರೈಟ್. ನಟ ದರ್ಶನ್ ಅವರ ಆತ್ಮೀಯ ಸ್ನೇಹಿತರಾದಂಥವರು. ಹಾಗಾದರೆ ಏನಿದೆ ಸದ್ಯದ ಮಾಹಿತಿ ನೋಡ್ಕೊಂಡು ಬರೋಣ. ಜೈಲಿನಲ್ಲಿ ದರ್ಶನ್ ನೆಮ್ಮದಿಯಾಗಿಲ್ಲ, ಅಕ್ಷರಶಃ ಭಯ ಬಿದ್ದಿದ್ದಾರೆ. ಯಾಕಂದ್ರೆ ಇಂದಿನಿಂದ ಪ್ರದೋಷ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಫಿ ಸಾಕ್ಷಿ ಹೇಳಲಿದ್ದಾರೆ. ಮಾಫಿ ಸಾಕ್ಷಿಯಿಂದಲೇ ಪ್ರಕರಣ ಟ್ರಯಲ್ ಹಂತದಲ್ಲಿ ಸಾಕಷ್ಟು ತಿರುವು ಪಡೆದುಕೊಂಡಿದೆ. ಇಂದಿನಿಂದ ಮಾಫಿ ಸಾಕ್ಷಿ ಪ್ರಕ್ರಿಯೆ ಶುರುವಾಗಲಿದೆ. ಪ್ರದೋಷ್ ಅರ್ಜಿಗೆ ಈಗಾಗಲೇ ಪ್ರಾಸಿಕ್ಯೂಷನ್ ಬೆಂಬಲ ವ್ಯಕ್ತಪಡಿಸಿದೆ, ಮೆಮೊ ಕೂಡ ಸಲ್ಲಿಕೆ ಮಾಡಿದೆ. ಆರಂಭದಲ್ಲಿ ಪ್ರದೋಷ್ ಪ್ರಕರಣದ ಆರೋಪಿಯಾಗಿದ್ದು 2 ವರ್ಷಗಳ ಬಳಿಕ ಅಪ್ರೂವರ್ ಆಗಿ ಬದಲಾಗಿದ್ದಾನೆ. ಆದರೆ ಮಾಫಿ ಸಾಕ್ಷಿಯ ಹೇಳಿಕೆಯನ್ನು ಆರೋಪಿ ಪರ ವಕೀಲರು ಕ್ರಾಸ್ ಎಕ್ಸಾಮಿನೇಷನ್ ವೇಳೆ ಹೇಗೆ ಪ್ರಶ್ನೆ ಮಾಡ್ತಾರೆ ಎಂಬುದೇ ಕುತೂಹಲ. ಇನ್ನು ಮಾಫಿ ಸಾಕ್ಷಿಯ ಇಂದಿನ ಹೇಳಿಕೆಗಳು, ತನಿಖಾ ಹೇಳಿಕೆಗಳು ಮತ್ತು ಕೋರ್ಟ್ನಲ್ಲಿ ನೀಡಿದ ಹೇಳಿಕೆಗಳ ನಡುವಿನ ವ್ಯತ್ಯಾಸ ಇಲ್ಲಿ ಪ್ರಮುಖ ಅಂಶವಾಗಿರುತ್ತದೆ. ಸಾಕ್ಷಿ ಪ್ರದೋಷ್ ತನ್ನ ಪಾತ್ರವನ್ನು ಹೇಗೆ ನಿರ್ವಹಿಸುತ್ತಾನೆ ಎಂಬುದು ವಿಚಾರಣೆ ವೇಳೆ ಮಹತ್ವ ಪಡೆಯಲಿದೆ. ಇತರೆ ಸಾಕ್ಷ್ಯಗಳು, ಸಿಸಿಟಿವಿ, ಮೊಬೈಲ್ ಡಿಜಿಟಲ್ ಸಾಕ್ಷ್ಯಗಳು, ಕರೆ ವಿವರಗಳು, ಸ್ಥಳ ಮಾಹಿತಿ ಹಾಗೂ ಇತರೆ ಸಾಕ್ಷ್ಯಗಳ ಹೇಳಿಕೆಗಳೊಂದಿಗೆ ಮಾಫಿ ಸಾಕ್ಷಿಯ ಹೇಳಿಕೆಯನ್ನು ಹೋಲಿಕೆ ಮಾಡಲಾಗುತ್ತೆ. ಮಾಫಿ ಸಾಕ್ಷಿ ಹೇಳಿಕೆ ಚೀಫ್ ಮತ್ತು ಕ್ರಾಸ್ ಎಕ್ಸಾಮಿನೇಷನ್ ಆದ ಮೇಲೆ ಪ್ರಾಸಿಕ್ಯೂಷನ್ ನ್ಯಾಯಾಲಯಕ್ಕೆ ಮಾಫಿ ಸಾಕ್ಷಿ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸಬೇಕಾಗುತ್ತದೆ. ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಸಿಗಲಿದೆ. ಅರುಣ್ ಎನ್, ಕ್ರೈಮ್ ಬ್ಯೂರೋ, ಅಶ್ವವೇಗ ನ್ಯೂಸ್, ಬೆಂಗಳೂರು. ನೋಡಿ, ಈ ಸುದ್ದಿನ ಗಮನಿಸಿದಾಗ ಒಂದು ಕ್ಷಣ ನಾವು ಅರಿವಲ್ಲಿದ್ದಿದ್ರೆ, ಒಂದು ಕ್ಷಣ ನಾವು ಜಾಗೃತಿಯಲ್ಲಿದ್ದಿದ್ರೆ, ಒಂದು ಕ್ಷಣ ಪ್ರಜ್ಞಾವಂತಿಕೆಯಿಂದ ವರ್ತಿಸಿದರೆ ಇಷ್ಟೆಲ್ಲ ರಾದ್ಧಾಂತಗಳಿಗೆ ಕಾರಣ ಆಗ್ತಾ ಇರಲಿಲ್ಲ ಅನ್ನೋದನ್ನು ಪ್ರತಿಯೊಬ್ಬರು ಗಮನಿಸಬೇಕಾಗಿದೆ. ಅಂದರೆ ಕೊಲೆಗೀಡಾದಂಥ ವ್ಯಕ್ತಿಯೂ ಇದರ ಬಗ್ಗೆ ಗಮನಿಸಬೇಕಾಗಿತ್ತು ಈ ಮುಂಚೆ, ಮತ್ತು ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ಪ್ರತಿಯೊಬ್ಬರೂ ಕೂಡ ಆಲೋಚನೆ ಮಾಡಿದರೆ ಬಹಳ ಚೆನ್ನಾಗಿರ್ತಿತ್ತು. ಆದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅನ್ನೋದಕ್ಕೆ ಈ ಸುದ್ದಿ ಬಹಳ ಜ್ವಲಂತ ಉದಾಹರಣೆ ಅನ್ನೋದಕ್ಕೆ ಬಹಳ ದೊಡ್ಡ ಸಾಕ್ಷಿ ಅಂತ ಅನಿಸುತ್ತೆ. ನೋಡಿ, ಎಂಥ ಹೈ ಪ್ರೊಫೈಲ್ ಕೇಸ್ ಆದರೂ ಕೂಡ ಸಾಮಾನ್ಯವಾಗಿ ಏನಿರುತ್ತೆ, ಬಡವರಿಗೆ ಅಥವಾ ಸಾಮಾನ್ಯರಿಗೆ ಹೈ ಪ್ರೊಫೈಲ್ ಅಂದರೆ ಏನ್ ಮಾಡಿದ್ರು ನಡೆಯುತ್ತೆ, ಬಚಾವ್ ಆಗ್ತಾರೆ ಅನ್ನೋದು ಒಂದು ಇರುತ್ತೆ. ಸಾಮಾನ್ಯ ಜನರಿಗೆ ಏನಾಗುತ್ತೆ ಅಂದ್ರೆ ಅವ್ರು ಸೆಲೆಬ್ರಿಟಿ ಇದ್ದಾರೆ, ಏನ್ ಮಾಡಿದ್ರು ಹೊರಗೆ ಬಂದ್ಬಿಡ್ತಾರೆ. ಅದು ಕಾಮನ್ ಆಗಿ ಇರುತ್ತೆ ಜನರಲ್ಲಿ. ಆಮೇಲೆ ಬಡ ನಮ್ಗೆಲ್ಲಿ ಸ್ವಾಮಿ ನ್ಯಾಯ ಸಿಗುತ್ತೆ ಯಾವ್ದಿದೆಯಲ್ಲ, ನ್ಯಾಯ ಎಲ್ಲಿದೆ ಅಂದರೆ ಬಡವನು ನ್ಯಾಯವ ಕೇಳೋದೇ ಅನ್ಯಾಯವ ಅನ್ನೋ ಥರದಲ್ಲಿ ಪರಿಸ್ಥಿತಿ ಇತ್ತು. ಆದರೆ ಈಗ ಹಂಗಿಲ್ಲ. ನ್ಯಾಯಾಂಗದ ಮೇಲೆ ನಾವು ನಂಬಿಕೆಯನ್ನು ಇಡಬಹುದು, ಸಂವಿಧಾನದ ಮೇಲೆ ನಂಬಿಕೆಯನ್ನು ಇಡಬಹುದು ಅಂತ ಪಕ್ಕ ಗೊತ್ತಾಗುತ್ತೆ. ನೋಡೋಣ, ಇವತ್ತಿನ ಮುಂದಿನ ಅಪ್ಡೇಟ್ಸ್ನ ಕೂಡ ನಾವು ನೆಕ್ಸ್ಟ್ ಬುಲೆಟಿನ್ಗಳಲ್ಲೂ ಕೂಡ ನಿಮಗೆ ಕೊಡ್ತೀವಿ. ಯಾರೇ ಸ್ನೇಹಿತರಾಗಿರಲಿ, ವೈರಿಗಳಾಗಿರಲಿ, ಕಾನೂನೇ ಸತ್ಯಕ್ಕೆ ಯಾವಾಗಲೂ ಕೂಡ ಜಯ ಸಿಕ್ಕೇ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ಸದ್ಯದ ಹಂತದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಅನಿಸುತ್ತೆ ಆ ಸುದ್ದಿಯನ್ನು ಗಮನಿಸಿದಾಗ. ಓಕೆ.